ಪ್ರಮುಖ ಸಾಫ್ಟ್ವೇರ್ ಸೊಲ್ಯೂಷನ್ ನಲ್ಲಿ ಅನಾಮಿಕಾ ಪ್ಯೂನ್ ಆಗಿ ಕೆಲಸ ಮಾಡುತ್ತಾ ಆ ದುಡ್ಡನ್ನು ತೆಗೆದುಕೊಂಡು ಹೋಗಿ ಅತ್ತೆ ಶಾರದಳಿಗೆ ಕೊಡ್ತಾ ಇರ್ತಾಳೆ. ಆ ದುಡ್ಡನ್ನು ಶಾರದಾ ಮನೆಯ ಅಗತ್ಯಕ್ಕಾಗಿ ಉಪಯೋಗಿಸ್ತಾ ಇರ್ತಾಳೆ. ದಿನದ ಹಾಗೆ ಆ ದಿನ ಕೂಡ ಅನಾಮಿಕಾ ಆಫೀಸ್ಗೆ ಬರುತ್ತಾಳೆ. ಆಫೀಸ್ ಎಲ್ಲ ಶುಭ್ರವಾಗಿ ಗುಡಿಸಿ ಒರೆಸುತ್ತಾಳೆ. ಆ ನಂತರ ಕ್ಲಾತ್ ತೆಗೆದುಕೊಂಡು ಸಿಸ್ಟಮ್ಸ್ ನ ಕ್ಲೀನ್ ಮಾಡುತ್ತಾ ಮ್ಯಾನೇಜರ್ ಹಾರಿಕಾ ರೂಮ್ ಹತ್ರ ಬರ್ತಾಳೆ. ಅವಳ ಟೇಬಲ್ ಮೇಲೆ 5-6 ಲಿಪ್ಸ್ಟಿಕ್ ಗಳು ಇರುತ್ತದೆ. ಈ ಮೇಡಮ್ಗೆ ಎಷ್ಟು ಸಂಬಳ ಬರುತ್ತೋ ಏನೋ ಗೊತ್ತಿಲ್ಲ, ಹೊರತು ದಿನವೂ 5-6 ತರದ ಲಿಪ್ಸ್ಟಿಕ್ ಉಪಯೋಗಿಸ್ತಾಳೆ. ನಿನ್ನೆ ಉಪಯೋಗಿಸಿದ್ದು ಈ ದಿನ ಉಪಯೋಗಿಸಲ್ಲ, ಈ ದಿನ ಉಪಯೋಗಿಸಿದ್ದು ನಾಳೆ ಉಪಯೋಗಿಸಲ್ಲ. ತುಟಿಗಳಿಗೆ ಹಾಕುವ ಲಿಪ್ಸ್ಟಿಕ್ ಆಗಿ ಇಷ್ಟೆಲ್ಲ ಖರ್ಚು ಮಾಡ್ಬೇಕಾ? ಆದ್ರೂ ನನ್ಗೇನಕ್ಕೆ ಎಂದು ಕ್ಲೀನ್ ಮಾಡ್ತಾ ಇರುವಾಗ ಅಲ್ಲಿಗೆ ಹಾರಿಕಾ ಬರುತ್ತಾಳೆ. ಅವಳ ಟೇಬಲ್ ಅನ್ನು ಕ್ಲೀನ್ ಮಾಡ್ತಾ ಇರುವ ಅನಾಮಿಕಳನ್ನು ನೋಡಿ ನಗುತ್ತಾ ಮಾತನಾಡಿಸುತ್ತಾಳೆ. ಗುಡ್ ಮಾರ್ನಿಂಗ್ ಅನು. ಗುಡ್ ಮಾರ್ನಿಂಗ್ ಮೇಡಮ್. ನಾನು ಏನಾದ್ರೂ ಅನ್ಬೇಕು ಅಂತ ಹೊರತು ಕೇಳ್ಬೇಕು ಅಂತ ನೀನು ಅನ್ಕೋತಾ ಇದೀಯಾನು? ಅಯ್ಯೋ ಅದೇನು ಇಲ್ಲ ಮೇಡಮ್, ಆದ್ರೂ ನಾನೇನಕ್ಕೆ ನಿಮ್ಮನ್ನ ಏನೋ ಒಂದು ಕೇಳ್ಬೇಕು ಅಂತ ಅನ್ಕೋತೀನಿ, ಹೇಳಿ. ಹಾ ಏನೂ ಇಲ್ಲ, ನಿನ್ನ ಫೇಸ್ ನೋಡಿದ್ರೆ ನನಗೆ ಹಾಗ ಅನ್ನಿಸ್ತು, ಅದಕ್ಕೆ ಕೇಳ್ದೆ. ಪರವಾಗಿಲ್ಲ, ಏನಾದ್ರೂ ಕೇಳ್ಬೇಕು ಅಂದ್ರೆ ನೀನು ಕೇಳಬಹುದು ಅನಾಮಿಕಾ. ನನ್ನ ಹತ್ರ ನಿನಗೆ ಆ ಛಲ ಇದೆ. ಈ ಲಿಪ್ಸ್ಟಿಕ್ ಬಗ್ಗೆ ಕೇಳ್ಬೇಕು ಅಂತ ಇದೆ ಮೇಡಮ್. ಇನ್ನು ತಡ ಏನಕ್ಕೆ, ಮತ್ತೆ ಕೇಳು. ಅದೇ ಮೇಡಮ್, ನೀವು ದಿನಕ್ಕೆ ಸುಮಾರಾಗಿ 6 ಲಿಪ್ಸ್ಟಿಕ್ ಉಪಯೋಗಿಸಿ ನಿಮ್ಮ ಟೇಬಲ್ ಮೇಲೆ ಬಿಟ್ಬಿಟ್ಟು ಹೊರಟೋಗ್ತಾ ಇರ್ತೀರಾ. ಮತ್ತೆ ಮಾರ್ನಿಂಗ್ ಬಂದು ನೆನ್ನೆ ಉಪಯೋಗಿಸಿದ್ದಲ್ಲದೆ ಮತ್ತೆ ಹೊಸದಾಗಿ 6 ಲಿಪ್ಸ್ಟಿಕ್ ತಂದು ಉಪಯೋಗಿಸ್ತಾ ಇರ್ತೀರಾ. ಹೀಗೆ ದಿನಕ್ಕೆ 6 ಲಿಪ್ಸ್ಟಿಕ್ ಹೊಸದು ಉಪಯೋಗಿಸ್ತಾ ಇರ್ತೀರಾ. ಯಾಕೆ? ನೀನು ಕೇಳ್ಬೇಕು ಅನ್ನೋದು ಏನು ಅಂತ ಕೇಳು ಅನಾಮಿಕಾ. ಅದೇ ಮೇಡಮ್, ಇಷ್ಟೆಲ್ಲ ಲಿಪ್ಸ್ಟಿಕ್ ಉಪಯೋಗಿಸ್ಬೇಕಾದ ಅಗತ್ಯ ಇದೆ ಅಂತೀರಾ? ಇದೆ ಅನಾಮಿಕಾ, ನೀನು ದೊಡ್ಡದಾಗಿ ಓದ್ಕೊಂಡಿಲ್ಲ, ಆದ್ರಿಂದ ಸಾಫ್ಟ್ವೇರ್ ಜಾಬ್ ಹೇಗಿರುತ್ತೋ ನಿನಗೆ ಗೊತ್ತಿಲ್ಲ. ನಾವು ಅಂದವಾಗಿರ್ಬೇಕು, ನಾವು ಮಾಡುವ ಕೆಲಸ ಅಂದವಾಗಿರ್ಬೇಕು. ನಾವು ಅಂದವಾಗಿರ್ಬೇಕು ಅಂದ್ರೆ ಮೇಕಪ್ ಹಾಕೋಬೇಕು. ನಮ್ಮ ಮುಖದಲ್ಲಿ ಎದುರನ್ನ ಆಕರ್ಷಿಸುವ ತುಟಿಗಳೇ ಅನಾಮಿಕಾ. ಮತ್ತೆ ಮುಖವೇ ಅಂದವಾಗಿಲ್ದಿದ್ರೆ ಹೇಗೆ ಎಂದು ಹಾರಿಕಾ ಹೇಳುತ್ತಾ ಇರುವಾಗ ಟೀಮ್ ಲೀಡರ್ ಅಮೃತ ಅಲ್ಲಿಗೆ ಬರುತ್ತಾಳೆ. ಅನಾಮಿಕಾ ಅಮೃತಳ ತುಟಿ ನೋಡುತ್ತಾಳೆ. ಲಿಪ್ಸ್ಟಿಕ್ ಬಹಳ ಅಂದವಾಗಿರುತ್ತೆ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಅಮೃತ. ಪ್ರಾಜೆಕ್ಟ್ ವರ್ಕ್ ಎಲ್ಲಿವರೆಗೂ ಬಂದಿದೆ? ಇನ್ನೊಂದ್ 2 ದಿನದಲ್ಲಿ ಆಗ ಹೋಗುತ್ತೆ ಮೇಡಮ್ ಎಂದು ಹೇಳುತ್ತಾ ಅಲ್ಲಿರುವ ಅನಾಮಿಕಳನ್ನು ನೋಡುತ್ತಾಳೆ. ಅನಾಮಿಕಾ, ಇಲ್ಲೇನ್ ಮಾಡ್ತಾ ಇದ್ಯಾ? ನನ್ನ ಟೇಬಲ್ ಹತ್ರ ವಾಟರ್ ಇಲ್ಲ, ಹೋಗಿ ಇಡು. ಹಾ ಈಗ್ಲೇ ಹೋಗಿ ಇಡ್ತೀನಿ ಮೇಡಮ್. ಅಮೃತ, ಅನಾಮಿಕಂಗೆ ಒಂದು ಸೂಪರ್ ಡೌಟ್ ಬಂದಿದೆ, ಅದನ್ನ ನೀನೇ ತೀರಿಸ್ಬೇಕು. ಸೂಪರ್ ಡೌಟ್ ಬಂದಿದ್ಯಾ? ಅದು ನಾನ್ ತೀರಿಸ್ಬೇಕಾ? ಓಕೆ ಮೇಡಮ್. ಅನಾಮಿಕಾ, ಏನು ನಿನ್ನ ಡೌಟ್ ಹೇಳು, ನಾನು ತೀರಿಸುವ ಪ್ರಯತ್ನ ಮಾಡ್ತೀನಿ. ಏನಿಲ್ಲ ಮೇಡಮ್, ಹಾರಿಕಾ ಮೇಡಮ್ ಹಾಗಂತಾರೆ ಅಷ್ಟೇ. ಅದೇ ಅಮೃತ, ನಾವು ಹೆಂಗಸರು ಯಾಕೆ ಲಿಪ್ಸ್ಟಿಕ್ ಅನ್ನ ಹಾಕೋತೀರಿ ಅಂತ ನನ್ನ ಕೇಳಿದ್ಲು. ನನಗೇನ್ ಹೇಳ್ಬೇಕೋ ಅರ್ಥವಾಗಿಲ್ಲ. ಯಾಕೆ ನಾವು ಹೆಂಗಸರು ಲಿಪ್ಸ್ಟಿಕ್ ಹಾಕೋತೀವಿ ಅಂತ ಹೇಳು. ಹಳ್ಳಿಯಿಂದ ಕೆಲಸಕ್ಕೆ ಬಂದ್ರೆ ಹೀಗೆ ಇರುತ್ತೆ ಮೇಡಮ್ ಎನ್ನುತ್ತಾ ಅಮೃತ ಬಾಯಿಗೆ ಬಂದ ಮಾತಿನಿಂದ ಬೈಯುತ್ತಾಳೆ. ಹಾಗೆ ಅಮೃತ ವ್ಯಂಗ್ಯವಾಗಿ ಮಾತನಾಡ್ತಾ ಇದ್ರೆ ಹಾರಿಕಾ ನಗ್ತಾ ಇರ್ತಾಳೆ. ಅನಾಮಿಕಾ ದುಃಖದಿಂದ ಕಣ್ಣೀರು ಹಾಕೋತಾ ಇರ್ತಾಳೆ. ಆ ಕಣ್ಣೀರನ್ನ ನೋಡಿ ಕೂಡ ಹಾರಿಕಾ ನಗು ನಿಲ್ಲಿಸಲಿಲ್ಲ, ಅಮೃತ ಬೈಯೋದು ಕೂಡ ನಿಲ್ಲಿಸಲಿಲ್ಲ. ಆ ಅವಮಾನ ಸಹಿಸಲಾರದೆ ಅನಾಮಿಕಾ ಆಫೀಸಿಂದ ಹೊರಗೆ ಬಂದು ರೋಡ್ ಮೇಲಿರುವ ಒಂದು ಸಿಮೆಂಟ್ ಬೆಂಚ್ ಮೇಲೆ ಬಂದು ಕೂತ್ಕೋತಾಳೆ. ಮಾತಾಡಿದ್ರೆ ಸಾಕು ಹಳ್ಳಿಯಿಂದ ಬಂದಿದ್ಯಾ ಅಂತ ಹಂಗಿಸ್ತಾ ಇರ್ತಾರೆ. ಇವರೆಲ್ಲ ಹುಟ್ಟಿದ್ದೆ ಸಿಟಿನಲ್ಲಿ ಹುಟ್ಟಿದಾರಾ? ಹುಟ್ಟತಾನೆ ಲಿಪ್ಸ್ಟಿಕ್ ಹಾಕೊಳ್ಳೋದನ್ನ ಕಲ್ತ್ಕೊಂಡಿದಾರ? ಆದರೂ ಸ್ತ್ರೀಗೆ ಹುಟ್ಟಿನಿಂದ ಸಹಜ ಸಿದ್ಧವಾಗಿ ಬರುವುದೇ ಅಂದ. ಆ ಅಂದವಿಲ್ಲದೆ ಇದ್ರೆ ಎಷ್ಟು ಬಳ್ಕೊಂಡ್ರೆ ಮಾತ್ರ ಏನು ಲಾಭ ಎಂದು ಅಂದುಕೊಳ್ಳುತ್ತಾ ಇರುವಾಗ ಚೇತನ್ ಅನ್ನುವ ಯುವಕ ಗಾಬರಿಯಾಗುತ್ತಾ ಅಲ್ಲಿಗೆ ಬಂದು, ಬಿ ಪಾಸಿಟಿವ್ ಬ್ಲಡ್ ಗ್ರೂಪ್ ಯಾರಾದ್ರೂ ಇದ್ದೀರಾ? ಒಬ್ಬ ಸ್ವಾಮೀಜಿಗೆ ರಕ್ತ ಬಹಳ ಅಗತ್ಯ, ದಯವಿಟ್ಟು ಯಾರಾದ್ರೂ ಮುಂದಕ್ಕೆ ಬನ್ನಿ ಎಂದು ಗಟ್ಟಿಯಾಗಿ ಅರಿಸ್ತಾ ಇರ್ತಾನೆ. ಅನಾಮಿಕಳ ಹತ್ರ ಬರ್ತಾನೆ. ಅನಾಮಿಕಳನ್ನು ನೋಡುತ್ತಾ, ಅಕ್ಕ ಅಕ್ಕ, ನಿಂದು ಬಿ ಪಾಸಿಟಿವ್ ಬ್ಲಡ್ ಗ್ರೂಪಾ? ನೀನು ರಕ್ತ ಕೊಡ್ತೀಯಾ ಎಂದು ಅನ್ನುತ್ತಾ ಇದ್ದಾರೆ. ಅನಾಮಿಕಾ ಆ ದುಃಖದಲ್ಲಿ ಸ್ವಲ್ಪ ಎಚ್ಚೆತ್ತುಕೊಂಡು ಚೇತನ್ ಮಾತುಗಳನ್ನ ಕೇಳ್ತಾಳೆ. ಹೇಳಕ್ಕ, ನಿಂದು ಬಿ ಪಾಸಿಟಿವ್ ಬ್ಲಡ್ ಗ್ರೂಪ್ ಏನಾ? ಹಾಸ್ಪಿಟಲ್ ಅಲ್ಲಿರೋ ಒಬ್ಬ ಸ್ವಾಮಿಗೆ ರಕ್ತ ತುಂಬಾ ಅಗತ್ಯ, ತಕ್ಷಣ ಹೋಗಿ ಕೊಡ್ಬೇಕು ಅಕ್ಕ. ಇಲ್ಲಿ ನೋಡು ತಮ್ಮ, ಗ್ರೂಪ್ ಏನೋ ನನಗೆ ಗೊತ್ತಿಲ್ಲ, ಹೊರತು ರಕ್ತ ಕೊಡ್ತೀನಿ. ನನ್ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗು, ಪರೀಕ್ಷೆ ಮಾಡಿಸಿ, ಅಗತ್ಯ ಬಂತು ಅಂದ್ರೆ ನನ್ನ ರಕ್ತ ತಗೊಳ್ಳಿ. ಸರಿ ಬಾ ಅಕ್ಕ. ಇಷ್ಟು ಜನ ರೋಡ್ ಮೇಲೆ ತಿರುಗ್ತಾ ಇದ್ದಾರೆ ಹೊರತು ಯಾರು ಕೂಡ ಹಚ್ಕೋತಾ ಇಲ್ಲ. ಎಂತ ಮನುಷ್ಯರೋ ಏನೋ ಎಂದು ಅಂದುಕೊಳ್ಳುತ್ತಾ ಅನಾಮಿಕಳನ್ನು ಕರೆದುಕೊಂಡು ಹಾಸ್ಪಿಟಲ್ಗೆ ಹೋಗ್ತಾನೆ ಚೇತನ್. ಅರ್ಧ ಗಂಟೆ ಕಳೆಯುತ್ತದೆ. ಹಾರಿಕಾ ಅಮೃತ ಆಫೀಸಿಂದ ಹೊರಗೆ ಬಂದು ಅನಾಮಿಕಳಿಗಾಗಿ ನೋಡುತ್ತಾರೆ. ಅನಾಮಿಕಾ ಎಲ್ಲಿಯೂ ಕಾಣಿಸ್ತಾ ಇಲ್ಲ. ಅವರಿಬ್ಬರಲ್ಲಿ ಗಾಬರಿ ಶುರುವಾಗುತ್ತದೆ. ಹಾರಿಕಾ, ಒಂದ್ಸಲ ಅನಾಮಿಕಳ ಅತ್ತೆ ಶಾರದಾ ಆಂಟಿಗೆ ಫೋನ್ ಮಾಡಿ ಕೇಳ್ಕೊ, ಅನಾಮಿಕಾ ಮನೆಗೇನಾದ್ರೂ ಹೋಗಿದ್ದಾಳ ಅಂತ. ಬಂದಿದ್ರೆ ಹೊರತು ನಮ್ಗೆ ಟೆನ್ಷನ್ ಕಡಿಮೆ ಆಗುತ್ತೆ, ಬಂದಿಲ್ಲ ಅಂದ್ರೆ ಅವರಿಗೆ ಟೆನ್ಷನ್ ಶುರುವಾಗುತ್ತೆ. ಈಗ ಹೇಳು, ಅನಾಮಿಕಳ ಅತ್ತೆಗೆ ಫೋನ್ ಮಾಡೋಣವಾ ಬೇಡ? ಅಂದ್ರೆ ಮಾಡಿದ್ರೆ ಚೆನ್ನಾಗಿರುತ್ತೆ ಏನೋ ಹಾರಿಕಾ, ಇಲ್ಲ ಅಂದ್ರೆ ಏನು ಬೇಡ. ಬಾ ಅಮೃತ,
ಆಫೀಸಲ್ಲಿ ಯಾರಾದ್ರೂ ಕೇಳಿದ್ರೆ ಏನಾದ್ರೂ ಕೆಲ್ಸದ ಮೇಲೆ ಹೋದ ಹಾಗೆ ಹೇಳೋಣ. ಈಗ ನಾವು ಅನಾಮಿಕಳ ಅತ್ತೆಗೆ ಫೋನ್ ಮಾಡಿ ಹೇಳಿದ್ರೆ ಏನೋ ನಡೆಯಬಾರದು ನಡೆದಿದೆ ಅಂತ ದೊಡ್ಡ ಗಲಾಟೆ ಮಾಡ್ತಾರೆ. ನಮಗೆ ಅಗತ್ಯನ ಹೇಳು? ಎಲ್ಲಿಗೆ ಹೋದ್ರು ಸಾಯಂಕಾಲ ತಿರುಗಿ ಬರ್ತಾಳಲ್ಲ, ಬಾ ನಾವಂತೂ ಹೋಗಿ ನಮ್ಮ ವರ್ಕ್ ನೋಡ್ಕೊಳ್ಳೋಣ ಎಂದು ಅಮೃತಳನ್ನು ಕರೆದುಕೊಂಡು ರೋಡ್ ಮೇಲಿಂದ ಹೋಗುತ್ತಾಳೆ. ಇನ್ನು ಹಾಸ್ಪಿಟಲ್ ಅಲ್ಲಿ ಅನಾಮಿಕಾ ಬ್ಲಡ್ ಕೊಡುತ್ತಾಳೆ. ಬ್ಲಡ್ ಮೇಲೆ ಮಲಗಿಕೊಂಡ ಸ್ವಾಮೀಜಿನ ನೋಡ್ತಾ ಇರ್ತಾಳೆ. ಆಕ್ಸಿಡೆಂಟ್ ನಡೆದು ನಾನು ರೋಡ್ ಮೇಲೆ ಬಿದ್ರೆ ಈ ಹುಡುಗ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದಿದ್ದಾನೆ. ನೀನು ರಕ್ತ ಕೊಟ್ಟಿದ್ದೀಯ. ನೀವಿಬ್ಬರು ನನಗೆ ಪ್ರಾಣದಾತರು. ಏನ್ ಬೇಕೋ ಕೋರಿಕೊಳ್ಳಿ, ಅದು ನಡೆಯೋ ಹಾಗೆ ತೀರಿಸ್ತೀನಿ. ಸ್ವಾಮಿ, ನಿಮ್ಮಿಂದ ಏನೋ ಒಂದು ಆಶಿಸಿ ನಾನು ಈ ಕೆಲಸ ಮಾಡಿಲ್ಲ. ಮಾನವತೆಯ ದೃಷ್ಟಿಯಿಂದ ಆಲೋಚಿಸಿ ಮಾಡಿದ್ದೀನಿ. ನೀವು ಚೆನ್ನಾಗಿದ್ದೀರಾ, ಸಂತೋಷ. ಇನ್ನು ನಾನು ಹೋಗ್ತೀನಿ ಸ್ವಾಮಿ. ಕೆಲಸ ಮಾಡ್ಕೊಂಡು ಬದುಕುವ ಮಧ್ಯತರಗತಿ ಗೃಹಿಣಿ ಸ್ವಾಮಿ ನಾನು. ಇನ್ನು ಬರ್ತೀನಿ. ಅನಾಮಿಕಾ, ಈಗಲೇ ಅಲ್ಲ ತಾಯಿ, ಯಾವಾಗಲಾದರೂ ಏನಾದರೂ ಸಮಸ್ಯೆ ಬಂದರೂ ಕೂಡ ನಾನು ನಿನಗೆ ಆಧಾರವಾಗಿರ್ತೀನಿ. ಸ್ವಾಮಿ 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 ಎಂದು ನೀನು ಒಂಟಿಯಾಗಿದ್ದಾಗ ಒಂದು 3 ಸಲ ಕರಿ. ನಾನು ನಿನ್ನ ಮುಂದಕ್ಕೆ ಬರ್ತೀನಿ. ನಿನ್ನ ಕೋರಿಕೆಯನ್ನು ನೆರವೇರಿಸ್ತೀನಿ. ಹಾಗೆ ಸ್ವಾಮಿ, ಇನ್ನು ನಮಸ್ತೆ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಚೇತನ್ ಮಾತ್ರ ಸ್ವಾಮಿಯ ಹತ್ರವೇ ಇರುತ್ತಾ ಸೇವೆ ಮಾಡ್ತಾ ಇರ್ತಾನೆ. ಅನಾಮಿಕಾ ತಿರುಗಿ ಆಫೀಸಿಗೆ ಬರುತ್ತಾಳೆ. ಯಾರ ಜೊತೆ ಏನು ಮಾತನಾಡದೆ ತನ್ನ ಕೆಲಸ ತಾನು ಮಾಡ್ಕೊಳ್ತಾ ಇರ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರ್ತದೆ. ಆಫೀಸ್ನಲ್ಲಿ ಹಾರಿಕಾ ಅಮೃತ ಲಿಪ್ಸ್ಟಿಕ್ ಬಗ್ಗೆ ದೊಡ್ಡದಾಗಿ ಹೇಳುತ್ತಾ ಅದನ್ನು ಉಪಯೋಗಿಸಿದ ಅನಾಮಿಕಳನ್ನು ನೋಡಿ ವ್ಯಂಗ್ಯ ಮಾಡ್ತಾ ಇರ್ತಾರೆ. ಅನಾಮಿಕಾ ದುಃಖ ಪಡ್ತಾ ಇದ್ರೆ ಅವರು ನಗ್ತಾ ಇರ್ತಾರೆ. ಒಂದು ದಿನ ಮನೆಯಲ್ಲಿ ತನ್ನ ಅತ್ತೆ ಜೊತೆ ಅನಾಮಿಕಾ ಹೀಗಂತಾಳೆ, ಅತ್ತೆ, ನಾನು ಆ ಸಾಫ್ಟ್ವೇರ್ ಆಫೀಸಲ್ಲಿ ಕೆಲಸ ಮಾಡೋದಕ್ಕೆ ಹೋಗಲ್ಲ. ಯಾಕೆ ಸೊಸೆ, ಏನ್ ನಡೀತು? ಯಾರಾದ್ರೂ ಏನಾದ್ರು ಅಂದ್ರ? ಲಿಪ್ಸ್ಟಿಕ್ ಹಾಕೊಳ್ಳಲ್ಲ ಅಂತ ಎಲ್ರು ಹಂಗಿಸ್ತಾ ಇದ್ದಾರೆ. ಹೇಗಂದ್ರೆ ಹಾಗೆ ಮಾತಾಡ್ತಾ ಇದ್ದಾರೆ. ನಾನು ಆ ಸಾಫ್ಟ್ವೇರ್ ಆಫೀಸಲ್ಲಿ ಕೆಲಸ ಮಾಡೋದಕ್ಕೆ ಹೋಗಲ್ಲ ಅತ್ತೆ. ಮನೆ ಹತ್ರ ಇದ್ದು ಮತ್ತೇನ್ ಮಾಡ್ತೀಯ ಸೊಸೆ? ಮನೆ ಹತ್ರ ಏನು ಇರಲ್ಲ ಅತ್ತೆ. ನಾನು ಮತ್ತೊಂದು ಕೆಲಸ ನೋಡ್ಕೊಳ್ಳೋಣ ಅನ್ಕೋತಾ ಇದ್ದೀನಿ. ಬೇರೆ ಕೆಲಸ ನಿನಗೆ ಎಷ್ಟು ದಿನದಲ್ಲಿ ಸಿಕ್ಕುತ್ತೆ ಸೊಸೆ? ನನ್ನ ಪ್ರಯತ್ನ ನಾನು ಮಾಡ್ತೀನಿ ಅತ್ತೆ. ಸರಿ ಕಣೆ ಸೊಸೆ, ಆಗ ಕೆಲಸ ಮಾಡುವಂತ ನಿನಗೆ ಕಷ್ಟ ಕೊಟ್ಟಿಲ್ಲ, ಈಗಲೂ ಕೂಡ ಕಷ್ಟ ಕೊಡಲ್ಲ. ಯಾವತ್ತಿಗೂ ಕುಟುಂಬದ ಬಗ್ಗೆ ಆಲೋಚಿಸ್ತಾನೆ ಇರ್ತೀಯ. ಅಂತಹ ನಿನಗೆ ನಮ್ಮ ಕುಟುಂಬದ ಜೀವನದ ಸ್ಥಿತಿಗತಿ ಬಗ್ಗೆ ಹೇಳಬೇಕಾದ ಅಗತ್ಯವಿಲ್ಲ, ಸರಿನಾ? ಹಾಗೆ ಅತ್ತೆ ಎಂದು ಅನಾಮಿಕಾ ಆ ದಿನದಿಂದ ಮನೆಯಲ್ಲೇ ಇರುತ್ತಾ ಕೆಲಸಕ್ಕಾಗಿ ಪ್ರಯತ್ನ ಮಾಡ್ತಾ ಇರ್ತಾಳೆ. ಆದರೆ ಎಲ್ಲಿಯೂ ಕೆಲಸ ಸಿಕ್ಕುವುದಿಲ್ಲ. ಅದರಿಂದ ಅನಾಮಿಕಳಿಗೆ ಯೋಚನೆಯಾಗುತ್ತದೆ. ಮನೆ ಖರ್ಚಿಗಾಗಿ ಬೇಕಾದ ದುಡ್ಡಿನ ಬಗ್ಗೆ ಆಲೋಚಿಸುತ್ತಾ ಇರುವಾಗ ಸ್ವಾಮೀಜಿ ನೆನಪಿಗೆ ಬರುತ್ತಾಳೆ ಅನಾಮಿಕಂಗೆ. ತಕ್ಷಣ ಸಂತೋಷ ಪಡುತ್ತಾ ಸ್ವಾಮಿ 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 ಎಂದು 3 ಸಲ ಕರೆಯುತ್ತಾಳೆ. ಅನಾಮಿಕಳ ಮುಂದೆ ಸ್ವಾಮೀಜಿ ಪ್ರತ್ಯಕ್ಷವಾಗುತ್ತಾನೆ. ಅನಾಮಿಕಾ ತನ್ನ ಮುಂದೆ ಪ್ರತ್ಯಕ್ಷವಾದ ಸ್ವಾಮೀಜಿಯನ್ನು ನೋಡಿ ಸಂಭ್ರಮ ಪಡುತ್ತಾಳೆ. ಬಂದ್ರ ಸ್ವಾಮಿ? 3 ಸಲ ಕರೆದ ತಕ್ಷಣ ಬರ್ದೆ ಹೇಗಿರ್ತೀನಿ ತಾಯಿ? ಮೇಲಾಗಿ ನೀನು ನನಗೆ ನಿನ್ನ ಋಣ ತೀರಿಸುವ ಅವಕಾಶ ಕೊಟ್ಟಿದೆಯಲ್ಲಮ್ಮ, ಅದಕ್ಕೆ ಬರ್ತಾ ಇದ್ದೀನಿ ತಾಯಿ. ಹೇಳು ಅನಾಮಿಕಾ, ಏನು ನಿನ್ನ ಕೋರಿಕೆ ಎಂದು ಸ್ವಾಮೀಜಿ ಕೇಳುತ್ತಲೇ ಅನಾಮಿಕಾ ನಡೆದಿದ್ದೆಲ್ಲವನ್ನು ವಿವರಿಸುತ್ತಾಳೆ. ಸರಿ ತಾಯಿ, ನಿನಗೆ ದುಃಖವಾಗಿದೆ. ಈಗ ಏನ್ ಮಾಡ್ಬೇಕು ಅನ್ಕೋತಾ ಇದೀಯಾ? ನನ್ನನ್ನು ಏನಕ್ಕೆ ಕರೆದೆ? ಸ್ವಾಮಿ, ನನಗೆ ಮಾಯಾ ಲಿಪ್ಸ್ಟಿಕ್ ಅನ್ನ ಕೊಡಿ. ನಾನು ಕಡಿಮೆ ರೇಟಿಗೆ ಬಜಾರಲ್ಲಿ ಲಿಪ್ಸ್ಟಿಕ್ ಮಾರ್ಕೋತೀನಿ. ಈ ಕಾಲದಲ್ಲಿ ಹೆಂಗಸರು ಯಾವ ವಯಸ್ಸಿನವರಾದ್ರೂ ಸರಿ, ಎಲ್ಲರೂ ಆಕರ್ಷಣೆಗಾಗಿ ಆಕರ್ಷಿಸಲಿಕ್ಕಾಗಿ ಲಿಪ್ಸ್ಟಿಕ್ ಅನ್ನ ಉಪಯೋಗಿಸ್ತಾ ಇದ್ದಾರೆ. ಹುಚ್ಚರ ಹಾಗೆ ಉಪಯೋಗಿಸ್ತಿದ್ದಾರೆ ಸ್ವಾಮಿ. ನಾನು ಲಿಪ್ಸ್ಟಿಕ್ ಗಳ ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೋತಾ ಇದ್ದೀನಿ ಸ್ವಾಮಿ. ತಥಾಸ್ತು ತಾಯಿ, ನೀನು ಕೇಳಿದ ಹಾಗೆ ನಿನಗೆ ಮಾಯಾ ಲಿಪ್ಸ್ಟಿಕ್ ಬೆಲೆನ ಕೊಡ್ತಾ ಇದ್ದೀನಿ. ಅದನ್ನ ಕಡಿಮೆ ರೇಟಿಗೆ ಬಜಾರ್ನಲ್ಲಿ ಮಾರ್ಕೋ. ಎಲ್ಲ ವಿಧದಲ್ಲಿಯೂ ನೀನು ಲಾಭ ಪಡ್ತೀಯ ಎಂದು ಹೇಳುತ್ತಲೇ ಮನೆಯ ಹಿಂದ್ಗಡೆ ಹಿತ್ತಲಿನಲ್ಲಿ ಮಾಯಾ ಲಿಪ್ಸ್ಟಿಕ್ ಬೆಳೆ ಪ್ರತ್ಯಕ್ಷವಾಗುತ್ತದೆ. ಹೋಗು ತಾಯಿ, ನಿನ್ನ ಲಿಪ್ಸ್ಟಿಕ್ ಅನ್ನ ನೀನೇ ಆರಿಸ್ಕೋ ಎಂದು ಸ್ವಾಮೀಜಿ ಹೇಳುತ್ತಲೇ ಅನಾಮಿಕಾ ಹೋಗಿ ನೋಡಿಕೊಳ್ಳುತ್ತಾಳೆ. ಲಿಪ್ಸ್ಟಿಕ್ ಬೆಳೆ ಭಲೆಯಾಗಿರುತ್ತೆ. ಅನಾಮಿಕಾ ಲಿಪ್ಸ್ಟಿಕ್ ಬೆಳೆಯನ್ನು ನೋಡಿ ಬಹಳ ಅಂದರೆ ಬಹಳ ಆನಂದ ಪಡುತ್ತಾಳೆ. ಇನ್ನು ಆ ದಿನದಿಂದ ಅನಾಮಿಕಾ ತಳ್ಳುಗಾಡಿಯ ಮೇಲೆ ಎಲ್ಲ ತರದ ಲಿಪ್ಸ್ಟಿಕ್ ಅನ್ನು ಇಟ್ಟುಕೊಂಡು ಮಾರಲಿಕ್ಕೆ ಶುರು ಮಾಡುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಮಾಯಾ ಲಿಪ್ಸ್ಟಿಕ್ ಬೆಳೆಯಿಂದ ಅನಾಮಿಕಳ ಕುಟುಂಬ ಚೆನ್ನಾಗಿರುತ್ತದೆ. ಅವರ ಮನೆಯಲ್ಲಿ ಎಲ್ಲರೂ ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.